ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ದೀಪು ವೇಣುಗೋಪಾಲ್. ವೆಲ್ಕಮ್ ಟು ಮೈ ಚಾನಲ್ ದೀಪೂಸ್ ಕನ್ನಡ ಬ್ಲಾಗ್. ಇವತ್ತು ನಾವು HSR ಲೇಔಟ್ ಹೋಗ್ತಾ ಇದ್ದೀವಿ ಜುಡಿಯೋ ಶಾಪಿಂಗ್ಗೆ. ಆಮೇಲೆ ಧೀರಜ್ಗೆ ಸ್ವಲ್ಪ ಪೆನ್ಸಿಲು, ಎರೇಸರ್ಸು, ಶಾರ್ಪ್ನರು, ಪೆನ್ನು, ಇದೆಲ್ಲ ಫ್ಯೂ ಥಿಂಗ್ಸ್ ಏನೇನು ಬೇಕೋ ಅದೆಲ್ಲ ತೊಗೋಬೇಕು ಅಂತಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು HSR. ಈಗ ನಾವು ಧೀರಜ್ ಅವ್ರ ಮನೆ ಹತ್ರ ಬಂದು ಧೀರಜ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾನು ಅವ್ರ ಮನೆ ಹತ್ರ ಹೋದಾಗ ಧೀರಜ್ ಹೇಳ್ದ ಎಲ್ಲ ಶಾಪಿಂಗ್ ಆಗ್ಬಿಟ್ಟಿದೆ ಚಿಕ್ಕಿ, ಬರೀ ಬ್ಯಾಗ್ ಒಂದು ನೋಡಬೇಕು ಅಂತ. ಸೊ ನಾವು ಜುಡಿಯೋದಲ್ಲಿ ಶಾಪಿಂಗ್ ಮಾಡೋಣ ಅಂತೇಳಿ ಅಲ್ಲಿ suppress my feelings 'cause I know what's best for me. ಟ್ರಯಲ್ ರೂಮ್ ಹತ್ರ ಎಷ್ಟು ಜನ ಇದ್ರು ಗೊತ್ತಾ? ಓ ಮೈ ಗಾಡ್, ಕ್ಯೂ ಎಷ್ಟು ಉದ್ದ ಇತ್ತು ಅಂತಂದರೆ ಸಿಕ್ಕಾಪಟ್ಟೆ ಉದ್ದ ಇತ್ತು. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಅದಕ್ಕೆ ನಾವು ಯಾವ ಡ್ರೆಸ್ಸು ಟ್ರಯಲ್ ನೋಡೋಕೆ ಹೋಗಲಿಲ್ಲ, ಸಾಕು ಅಂತ ಹೇಳ್ಬಿಟ್ಟು ಒಂದೆರಡು ಟೀ ಶರ್ಟ್ ಮಾತ್ರ ತೊಗೊಂಡ್ಬಿಟ್ಟೆ ಅಷ್ಟೇ. ಆಮೇಲೆ ಇಲ್ಲಿ ಕಾಜಲ್ ಇತ್ತು. ಕಾಜಲ್ ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ಯೂಸ್ ಮಾಡ್ತಾ ಇದ್ದೀನಿ ಈಗ. ಫುಲ್ ಡಾರ್ಕ್ ಆಗಿದೆ, ವಾಟರ್ ಪ್ರೂಫ್ ಥರನೇ ಇದೆ. ಇಟ್ಸ್ ನೈಸ್. ಅದಾದಮೇಲೆ ನೇಲ್ ಪಾಲಿಷ್ ನೋಡಿದೆ. ನನಗೆ ಸಿಲ್ವರ್ ಕಲರ್ ಅಂದರೆ ತುಂಬ ಇಷ್ಟ. ಅದನ್ನ ಅಪ್ಲೈ ಮಾಡಿ ನೋಡಿದೆ, ಬಟ್ ಅದೊಂಥರ ನಂಗೆ ಅಷ್ಟು ಲೈಕ್ ಅನಿಸ್ಲಿಲ್ಲ. ಅದಕ್ಕೆ ಬೇಡ ಅಂತ ನೇಲ್ ಪಾಲಿಷ್ ಏನೂ ತೊಗೊಳ್ಲಿಲ್ಲ. ನಾನು ಕಾಜಲ್ ಎತ್ಕೊಳ್ಳೋ ಅಷ್ಟರಲ್ಲಿ ಧೀರಜ್ ಆಲ್ರೆಡಿ ಬಿಲ್ ಕೌಂಟ್ರ್ ಹತ್ರ ಹೋಗ್ಬಿಟ್ಟಿದ್ದ. ಸೊ ನಾನು ಅಲ್ಲಿಂದನೇ ಪಾಸ್ ಮಾಡಿದೆ ಇನ್ನೂ ಬಿಲ್ ಮಾಡಿಸು ಅಂತ. ಆ್ಯಂಡ್ ಅಲ್ಲಿ ಕಾಣಿಸ್ತಿದ್ದಿಲ್ಲ ಗ್ರೀನ್ ಕಲರು, ಅದು ನಾನು ಗಿಫ್ಟ್ ಮಾಡಿರೋದು ಧೀರಜ್ಗೆ. ಅವ್ನು ಹಾಸ್ಟೆಲ್ಗೆ ಹೋಗ್ತಿದ್ದಾನಲ್ಲ, ಸೊ ಅದಕ್ಕೆ ಒಂದು ಪೇರ್ ಆಫ್ ಡ್ರೆಸ್ ಗಿಫ್ಟ್ ಮಾಡಿದೆ. ಅದು ತುಂಬ ಸಾಫ್ಟಾಗಿದೆ, ಬಟ್ಟೆ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಂಗೆ ಇಷ್ಟ ಆಯಿತು ಜುಡಿಯೋದು. ನಾವು ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಮಂಡ್ಯ ಗೌಡ್ರ ದೊನ್ನೆ ಬಿರಿಯಾನಿ. ಸೊ ಬಿರಿಯಾನಿ ಅಂತೂ ಸಕ್ಕತ್ತಾಗಿತ್ತಲ್ಲಿ. ನಾವು ಏನೇನು ಆರ್ಡ್ರ್ ಮಾಡಿದ್ವಿ ಅಂದರೆ ಧೀರಜ್ಗೆ ಆಫ್ ಬಾಯ್ಲ್ ಆರ್ಡ್ರ್ ಮಾಡ್ದೆ. ಆಮೇಲೆ ಅದೇನೋ ಕಲ್ಕಿ ಅಂತೆ ಅದು. ಆಮೇಲೆ ನಾವು ಪರೋಟ ತೊಗೊಂಡ್ವಿ, ನಾನು ನನ್ನ ಹಸ್ಬೆಂಡ್. ಅದಾದಮೇಲೆ ಒಂದು ಕುಷ್ಕ, ಒಂದು ಬಿರಿಯಾನಿ, ಕಬಾಬ್ ತೊಗೊಂಡ್ವಿ. ಲಾಸ್ಟಲ್ಲಿ ರಸಮ್ ಅಂತೂ ಚಿಂದಿ ಸಕ್ಕತ್ತಾಗಿತ್ತು. ನಾನು ರೆಕಮೆಂಡ್ ಮಾಡ್ತೀನಿ, ನೀವು ಹೋಗಿ ಟೇಸ್ಟ್ ಮಾಡ್ಬೋದು. ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ಪ್ರೈಸ್ ಕೂಡ ಕಮ್ಮಿ ಇದೆ. ಇಟ್ಸ್ ನೈಸ್. ಓವರ್ ಆಲ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಆಂಜನೇಯ ಮೂರ್ತಿ ಆಗಿದೆ. ಚೆನ್ನಾಗಿದೆಯಾ? ನಮ್ಮ ನೆಕ್ಸ್ಟ್ ವಿಸಿಟ್ ಬಂದ್ಬಿಟ್ಟು ಪೋಲಾರ್ ಬೇರ್. ನೆಕ್ಸ್ಟ್ ಪೋಲಾರ್ ಬೇರ್ಗೆ ಹೋಗಿದ್ವಿ. ಅಲ್ಲಿ ಐಸ್ ಕ್ರೀಮ್ ಬ್ಯಾಟಿಂಗ್ ಸಕ್ಕತ್ತಾಗಿತ್ತು. ಐಸ್ ಕ್ರೀಮ್ಸು ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ. Suppress my feelings 'cause I know what's best for me. Feel short of confidence, my hands begin to shake. I thought I knew you, but I barely knew your name. Porcelain stuck to your teeth, you got everything, and I can't believe how I've been let down again and again and again. ಚೆನ್ನಾಗಿ ಐಸ್ ಕ್ರೀಮ್ ತಿಂದ್ವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ. ಸೊ ಅಲ್ಲಿಂದ ಹೊರಟ್ವಿ. ಹೀಗೆ ನಮ್ಮ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀವಿ. ಬಾಯ್ ಎವ್ರಿವನ್.
ಅದಾದಮೇಲೆ ನೆಕ್ಸ್ಟ್ ಡೇ ನಾನು ನನ್ನ ಹಸ್ಬೆಂಡು ಮೋನಶ್ರೀ ಮೂವರು ಧೀರಜ್ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಯಾಕಂದರೆ ಧೀರಜ್ ಇವತ್ತು ಹಾಸ್ಟೆಲ್ಗೆ ಹೋಗ್ತಾನೆ. ಸೊ ಅವನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಬಾಯ್ ಹೇಳ್ಬಿಟ್ಟು ಬರೋದಕ್ಕೆ. ನಾವು ಹೋಗೋಷ್ಟರಲ್ಲಿ ನಮ್ಮ ಬಾವ ರೆಡಿ ಆಗ್ತಾಯಿದ್ರು. ಆಮೇಲೆ ಲಗೇಜಸ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ರು. ಸರಿ ತಕ್ಕ ಅದನ್ನೆಲ್ಲ ಹಾಲಲ್ಲಿ ತೊಗೊಂಬಂದು ಜೋಡಿಸ್ತಾ ಇದ್ವಿ. ಸೊ ಸರಿ ತಕ್ಕ ಒಬ್ಬರು ರೆಡಿ ಆಗಬೇಕಿತ್ತು. ಅವರು ಆ ಕಡೆಯಿಂದ ಈ ಕಡೆ ಓಡಾಡಿಕೊಂಡು ರೆಡಿ ಆಗ್ತಾಯಿದ್ರು. ಸೊ ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ವಿ. ಹೊರಡೋ ಟೈಮಲ್ಲಿ ಧೀರಜ್ ಅವ್ರ ತಾತ ಬಂದರು ಅಂತ ಅವ್ರ ಕೈಯಲ್ಲಿ ಆಶೀರ್ವಾದ ತಗೋತಾ ಇದ್ದ. ಈಗ ನಾವು BGS ಸ್ಕೂಲ್ ಹತ್ರ ಬಂದ್ವಿ. ತುಂಬ ಚೆನ್ನಾಗಿದೆ. ಎಷ್ಟು ದೊಡ್ಡದಾಗಿದೆ ಗೊತ್ತಾ ಸ್ಕೂಲು. ತುಂಬ ಜನ ಆ್ಯಕ್ಟರ್ಸ್ ಎಲ್ಲ ಅವಾಗವಾಗ ಬರ್ತಾ ಇರ್ತಾರಂತೆ. ದರ್ಶನ್ ಸರ್ ತುಂಬ ಬರ್ತಾರಂತೆ. ಬಿಕಾಸ್ ಅಲ್ಲಿ ಹಾರ್ಸಸ್ ಎಲ್ಲ ಇದೆ. ಸೊ ಅದನ್ನ ನೋಡೋಕ್ಕಂತ ಅವಾಗವಾಗ ವಿಸಿಟ್ ಮಾಡ್ತಾನೆ ಇರ್ತಾರಂತೆ. ಇವಾಗ ನಾವು ಹೋಗ್ತಾ ಇರೋದು ಆಡಿಟೋರಿಯಂ ಒಳಗಡೆ. ಆಡಿಟೋರಿಯಂ ಅಷ್ಟು ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ ಆ್ಯಂಡ್ ವೆಲ್ ಮೇಂಟೈನ್ಡ್ ಆ್ಯಕ್ಚುಲಿ. ಕೆಲವು ಪೇರೆಂಟ್ಸ್ ಎಲ್ಲ ನಮಗಿಂತ ಮುಂಚೆನೇ ಬಂದು ಅಲ್ಲಿ ಫಾರ್ಮ್ ಎಲ್ಲ ತೊಗೊಂಡು ಫಿಲ್ ಮಾಡ್ತಾಯಿದ್ರು. ಸೊ ನೆಕ್ಸ್ಟ್ ನಾವು ಫಾರ್ಮ್ ಫಿಲ್ ಮಾಡೋಕ್ಕೆ ಕೂತ್ಕೋತಾ ಇದ್ದೀವಿ. ಫಾರ್ಮ್ ಫಿಲ್ ಮಾಡಾಯಿತು. ಸೊ ಈಗ ಅದನ್ನೆಲ್ಲಿ ಕೊಟ್ಬಿಟ್ಟು ನಾವು ಆಚೆ ಹೊರಡ್ತಾ ಇದ್ದೀವಿ. ಇವಾಗ ಧೀರಜ್ನ ಹಾಸ್ಟೆಲ್ ಹತ್ರ ಕರ್ಕೊಂಡು ಹೋಗಬೇಕು. ಇಲ್ಲಿಂದ ಹಾಸ್ಟೆಲ್ಗೆ ಒಂದಷ್ಟು ದೂರ ಇದೆ. ತುಂಬಾ ಚೆನ್ನಾಗಿದೆ. ಎಷ್ಟು ದೊಡ್ಡದಾಗಿದೆ ಗೊತ್ತಾ. ಆ್ಯಕ್ಚುಲಿ ಕ್ರಿಕೆಟ್ ಗ್ರೌಂಡ್ನ ನಾನು ವೀಡಿಯೋ ಮಾಡಬೇಕಾಗಿತ್ತು, ಮರ್ತುಬಿಟ್ಟೆ. ಆ ಕಡೆ ಸೈಡ್ ಹೋಗಲಿಲ್ಲ, ಸೊ ಮಾಡೋಕ್ಕಾಗಲಿಲ್ಲ. ಹಾರ್ಸಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್ ಇದೆ, ತುಂಬಾ ದೊಡ್ಡದಾಗಿದೆ. ಅದೆಷ್ಟು ಎಕರೆಗಿದೆ ಅಂತ ನಂಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ತುಂಬಾ ದೊಡ್ಡದಾಗಿದೆ. ಮೇ ಬಿ 10 to 15 ಅಂತ ಅನಿಸುತ್ತೆ. ಐ ಡೋಂಟ್ ನೋ ಪ್ರಾಪರ್ಲಿ, ಗೊತ್ತಿಲ್ಲದೆ ಅರ್ಧ ಹೇಳ್ಬಾರ್ದಲ್ಲ, ಸೊ ಗೊತ್ತಿಲ್ಲ. ಬಟ್ ತುಂಬಾ ದೊಡ್ಡದಾಗಿದೆ. ಮೊಗ್ಗಿನ ಮನಸ್ಸು ಮೂವಿನಲ್ಲಿ ನೋಡಿ ನಿಮಗೆ ಈ ಸರಸ್ವತಿ ಕಾಣುತ್ತೆ. ಇಲ್ಲೇ ಶೂಟ್ ಮಾಡಿರೋದು ಆ ಕಾಲೇಜು. ಆ್ಯಕ್ಚುಲಿ ತುಂಬ ಮೂವೀಸು ಇಲ್ಲಿ ಶೂಟ್ ಮಾಡಿದ್ದಾರೆ. ಈಗ ನಾವು ಧೀರಜ್ಗೆ ಶೂ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಶೂಸ್ ಆ್ಯಕ್ಚುಲಿ ಅವರೇ ಕೊಡ್ತಾರೆ. ಈ ಸತಿ ಅಡಿಡಾಸ್ ಕಂಪನಿದು ಬಂದಿತ್ತು. ಲಾಸ್ಟ್ ಟೈಮ್ ಬೇರೆ ಯಾವುದೋ ಕಂಪ್ನಿದು ಕೊಟ್ಟಿದ್ರು. ಸೊ ಒಂದೊಂದು ಸತಿ 1 ಇಯರ್ಗೆ ಒಂದೊಂದು ಥರ ಬ್ರ್ಯಾಂಡ್ ಚೇಂಜ್ ಮಾಡ್ತಾನೆ ಇರ್ತಾರೆ. ಮೇ ಬಿ ನೆಕ್ಸ್ಟ್ ಪೂಮಾ ಕೊಡ್ತಾರೇನೋ, ಗೊತ್ತಿಲ್ಲ. ಬಟ್ ನೈಸ್, ಚೆನ್ನಾಗಿದೆ ಶೂಸು. ಅವ್ನ ಸೈಜ್ಗೆ ಕರೆಕ್ಟಾಗಿ ತೊಗೊಂಡ. ಸೊ ನೆಕ್ಸ್ಟ್ ಅವ್ನ ಹಾಸ್ಟೆಲ್ ಹತ್ರ ಹೋಗ್ತಾ ಇದ್ದೀವಿ. ಆಪೋಸಿಟೇ ಹಾಸ್ಟೆಲು. ಅಲ್ಲಿ ಸ್ಕೂಲು, ಇಲ್ಲ ಆಪೋಸಿಟಲ್ಲಿ ಹಾಸ್ಟೆಲು. ಸೊ ಅವ್ನು ಸ್ಟೇ ಆಗೋದಿಲ್ಲ. ಅಲ್ಲೆಲ್ಲ ಕಾಣ್ತಿದ್ದಿಲ್ಲ ವಿಂಡೋಸು, ಅದೆಲ್ಲ ರೂಮ್ಸು. ಸೊ ತುಂಬಾ ರೂಮ್ಸ್ ಇದೆ, ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್ ಆ್ಯಕ್ಚುಲಿ. ಸೊ ಅಲ್ಲಿರ್ತಾನೆ. ಅಲ್ಲಿ ಲಗೇಜಸ್ ಎಲ್ಲ ಚೆಕ್ ಮಾಡಿಬಿಟ್ಟೆ ಒಳಗಡೆ ಬಿಡೋದು. ಆಮೇಲೆ ಸ್ನ್ಯಾಕ್ಸ್ ಅದೆಲ್ಲ ಏನೂ ತೊಗೊಂಡು ಹೋಗೋಂಗಿಲ್ಲ. ಹಂಗೂ ಹಿಂಗೂ ಡ್ರೈ ಫ್ರೂಟ್ಸ್ ತೊಗೊಂಡು ಹೋಗ್ಬೋದು, ಬಿಟ್ಟರೆ ಬೇರೆ ಇನ್ನೇನು ತೊಗೊಂಡು ಹೋಗೋಂಗಿಲ್ಲ. ಸೊ ಚೆಕ್ ಮಾಡಿನೇ ಪ್ರತಿಯೊಂದನ್ನು ಬಿಡೋದು ಒಳಗಡೆ. ಪಾಪ ಇಲ್ಲೊಂದು ಹುಡುಗ ತುಂಬ ಅಳ್ತಿದ್ದ. ಈ ರಜಕ್ಕಂತ ಮನೆಗೆ ಹೊಟ್ಟೋಗ್ಬಿಟ್ಟಿರ್ತಾರೆ. ಸೊ ಎಂಜಾಯ್ ಮಾಡಿಕೊಂಡು ಪೇರೆಂಟ್ಸ್ ಜೊತೆ ಇದ್ಬಿಟ್ಟು ಮತ್ತೆ ವಾಪಸ್ ಹೋಗಬೇಕು ಅಂದರೆ ಎಷ್ಟು ಬೇಜಾರಾಗುತ್ತಲ್ಲ ಅವ್ರಿಗೆ. ತುಂಬ ಅಳ್ತಿದ್ದ ಅವನು. ಪಾಪ ಅವ್ರ ಪೇರೆಂಟ್ಸ್ ಕೂಡ ತುಂಬ ಬೇಜಾರು ಮಾಡ್ಕೊಂಡು ಹೋದರು. ಬಟ್ ಯಾರೇನೂ ಮಾಡೋಕ್ಕಾಗೋದಿಲ್ಲ. ಯಾಕಂತಂದರೆ ಒಂದನ್ನ ಪಡಿಬೇಕು ಅಂದರೂ ಒಂದನ್ನು ಕಳ್ಕೊಳ್ಳೇಬೇಕಾಗತ್ತೆ. ಈಗ ಮಕ್ಕಳು ಚೆನ್ನಾಗಿ ಓದಬೇಕು, ಅವ್ರ ಫ್ಯೂಚರ್ ಬ್ರೈಟಾಗಿರಬೇಕು ಅಂದರೆ ಆಬ್ವಿಯಸ್ಲಿ ಈಗಿನ ಸ್ವಲ್ಪ ಸಣ್ಣ ಪುಟ್ಟ ತ್ಯಾಗಗಳು ಮಾಡಿದ್ರೇ ಅವರು ಲೈಫಲ್ಲಿ ಚೆನ್ನಾಗಿರೋದು. ಸೊ ದಟ್ ತಪ್ಪೇನಿಲ್ಲ ಅಂತ ಅನ್ಕೊತೀನಿ. ಹಾಸ್ಟೆಲ್ ತುಂಬ ಜನ ಇರ್ತಾರೆ, ಅವ್ರಿಗೂ ಫ್ರೆಂಡ್ಸು ಅದು ಇದು. ಮಕ್ಕಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಸೊ ಪೇರೆಂಟ್ಸ್ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಅವ್ರ ಮಕ್ಕಳ ಫ್ಯೂಚರ್ಗೋಸ್ಕರ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಕೊಂದಿದೆ.
ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ ನಿನಗೆ ನಾನು ಅಮ್ಮ ಮಡಿಲಲ್ಲಿ ಮಲಗುವ ಆಸೆ ಮನದಲ್ಲಿ ನಾ ಕೂಸೆ ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲಾರೆ ನೀನೆ ನನ್ನ ಜಗವೇ ಕೈಯನ್ನು ಹಿಡಿದು ನನ್ನನ್ನು ನಡೆಸಿದೆ ಕುರುಡನೆ ನಾನು ಅಮ್ಮ ಹಾದಿಯ ಕಾಣದ ನನ್ನಯ ಪಯಣದಿ ಧ್ರುವತಾರೆ ನೀನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್